ಅಂದ್ರ ನಾವು ಡಿಜೆ ಹಚ್ಚಿ ಅವು ಬರ್ತಡೇ ಆಚರಣೆ ಮಾಡ್ಕೋದ್ರ ಹಣ ಪೋಲ್ ಆಗ್ತಾವ. ಇಂಥ ಹೆಲ್ಮೆಟ್ ಕೊಡೋದಾಗ್ಲಿ, ರಕ್ತದಾನ ಶಿಬಿರ ಮಾಡೋದಾಗ್ಲಿ, ಆರೋಗ್ಯ ತಪಾಸಣೆ ಮಾಡೋದಾಗ್ಲಿ, ನಾವು ಹೋದ ವರ್ಷ ಸಹಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ ಮಾಡಿದ್ದು. ಈ ವರ್ಷ ನಾವು ಹೆಲ್ಮೆಟ್ ವಿತರಣೆ ಮಾಡ್ಬೇಕಂಬುದು ಉದ್ದೇಶ ಏನಂದ್ರೆ ಈಗ ನೋಡ್ರಿ, ನಮ್ಮ SP ಸಾಹೇಬರು ಏನ್ ಹೇಳಿದಾರ, ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು. ಮತ್ತ ಈ ಗೋಕಾಕದಾಗ ಎಲ್ಲಾ ಕಡೆ CCTV ಕ್ಯಾಮ್ರಾ ಅದಾವ. ಯಾರ ಹೆಲ್ಮೆಟ್ ಹಾಕೋದಿಲ್ಲ ಅವ್ರಿಗೆ ಬರೋ ಇದನ್ನ ನೋಟಿಸ್ಗಳು ತಾನಾಗೆ ಬರ್ತಾ ಇದಾವ, ಯಾರು ಗಾಡಿ ಹಿಡಿಯೋದಿಲ್ಲ. ಮತ್ತೆ ಏನ್ ಮಾಡ್ತಾರೆ, ಕೆಲವೊಂದು ಹುಡುಗರು ಅದಾರ, ನಮ್ಮ ಹುಡುಗರ ಯಾರ ಗಾಡಿ ಹಿಡಿದ್ರೆ ಹೆಲ್ಮೆಟ್ ಇದನ್ನು ಅಣ್ಣ ಹಿಂಗಾಗೈತಿ ನಾವು ಹೇಳ್ತೀವಿ ಸೀದಾ ಪೊಲೀಸರಿಗೆ, ಸರ್ ನಿಮ್ದು ಏನೈತಿ ಪ್ರೊಸೀಜರ್ ಅದನ್ನ ಮಾಡ್ರಿ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ನಾವ ಹುಡುಗರಿಗೆ ಹೆಲ್ಮೆಟ್ ಕೊಟ್ಟು ಅಂದ್ರೆ ಆ ವ್ಯಕ್ತಿ ಏನಾರ ನಮಗ್ ಫೋನ್ ಹಚ್ಚಿದಂದ್ರೆ, ಮೊನ್ನೆ ಕೊಟ್ಟಪ್ಪ ನಿನ್ಗೆ ಹೆಲ್ಮೆಟ್, ಯಾಕೆ ನೀ ನನಗೆ ಫೋನ್ ಹಚ್ಚಿದಿ ಅನ್ನುವಂತ ಕೆಲಸವನ್ನ ನಾವು ತಡೆ ಹಿಡಿಯುವ ಸಲುವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸರ್, ಈಗಿನ ಯುವಕರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಈಗಿನ ಯುವಕರಿಗೆ ಇಂಥ ಹುಟ್ಟುಹಬ್ಬ ಆಚರಣೆ ಮಾಡೋದು ಎಲ್ಲಾರದು, ಪ್ರತಿಯೊಬ್ಬರು ನಂದು ಒಂದಲ್ಲ, ಯಾರೋ ನೀವು ಮಾಡ್ಕೋಬೋದ್ರೆ ಒಂದು ಸಮಾಜ ಕಾರ್ಯ ಮಾಡ್ರಿ. ಅನಾಥಾಶ್ರಮ ಇದಾವ, ವೃದ್ಧಾಶ್ರಮ ಇದಾವ, ಆಮೇಲೆ ವಯಸ್ಸಾದರ ಅಜ್ಜಿಗಳು ಅದಾವ. ಅವ್ರಿಗೆ ತಮ್ಮ ಮೂಲಕ ಏನಾದ್ರ ಒಂದು ಸಹಾಯ ಆದ್ರ ಅದು ದೇವ್ರು ನಿಮಗ, ನೀವು ₹1 ಕೊಟ್ರೆ ದೇವ್ರು ನಿಮಗ್ ₹10 ಕೊಡುವಂತ ಕೆಲಸವನ್ನ ಮಾಡ್ತಾನ. ಸರ್, ಈಗ ಎಷ್ಟೋ ಜನ ಮುಖಂಡದಾರ ಸರ್, ಕೆಲವು ಜನ ಮುಖಂಡರು ಏನ್ ಮಾಡ್ತಾರೆ ಸರ್, ಬರೀ ದುಡ್ಡು ಗಳಿಸಿದ್ರೊಳಗದಾರ. ಆದ್ರೆ ತಾವು ಕೂಡ ಅದಿರಿ. ಈ ವಿಚಾರ ಬರ್ಲಿಕ್ಕೆ ಅಂತ ತಮಗ ಅನ್ನೋದು ಏನಾರ ಅಂತ ಐತರ ಘಟನೆ ಆಗಿತ್ತಾತ ಅಂತ ಸರ್? ಏನಂದ್ರೆ ನಾನು ಈ ಮಟ್ಟಿಗೆ ಬರ್ಬೇಕು 2017ರಿಂದ ನಾನು ಸಂಘಟನೆಗೆ ಬಂದವನ್ರಿ. ನಾನು ಆರ್ಟ್ಸ್ ಇದನ್ನ ಕಾಮರ್ಸ್ ಒಂದು ಹಚ್ಚೀನಿ. ಬಟ್ ಕಾಮರ್ಸ್ ಹಚ್ಚಿದಾಗ ನಾನು ಬಾಬಾ ಸಾಹೇಬ್ರ ಬಗ್ಗೆ, ಬುದ್ಧನ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಏನು ಓದಿನಿ. ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ಕೂಡಲೇ ನಾನು ಮನ್ಯಾಗ ಕೂತು ಪುಸ್ತಕ ಓದಾಕೈತ್ನಿ. ನಾ ಇನ್ನ ಬರೀ LLB ಮಾಡಿ ವಕೀಲ ಆಗ್ಬೋದು, ನನ್ನ ಮನಿನ ಸಾಕ್ಬಹುದು ಅಷ್ಟೇ ಇತ್ತು. ಆದ್ರೆ ಸಮಾಜ ಕಾರ್ಯವನ್ನ ನಾವು ಏನಾದ್ರು ಹೊರಗೆ ಬಿದ್ರೆ ಇಡೀ ಸಮಾಜವನ್ನ ಕಾಪಾಡ್ಬೇಕಂತೇಳಿ ನಾವು ಆ ದೃಷ್ಟಿ ಇಟ್ಕೊಂಡು ಸಮಾಜ ಸೇವೆ ಮಾಡಕ್ ಬಂದೇವ್ರಿ. ಸರ್, ಈಗಿನ ಈ ಮುಖಂಡರಿಗೆ ಸರ್ ತಮ್ಮ ಒಂದು ಏನು ಸರ್, ಅವ್ರಿಗೆ ಏನಾದ್ರು ಮೆಸೇಜ್ ಸರ್ ಈಗಿನ ದಲಿತ ಮುಖಂಡರಿಗೆ? ಈಗಿನ ದಲಿತ ಮುಖಂಡರಿಗೆ ನಾ ಏನ್ ಮಾಡ್ತಾ ಇದೀವಿ ಅಂದ್ರ, ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗ್ಲಿ, ಆಮೇಲೆ ಬೇರೆ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗ್ಲಿ, ನಾವು ನಮ್ಮ ಏನು ಈಗ ನಾವೇನ್ ಲೀಡರ್ಗಳಿದಾವ, ನಾವೇನ್ ದೊಡ್ಡ ಮನುಷ್ಯರಲ್ಲ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದ. ಇವತ್ತು ಭಾರತದ ಯಾವುದೇ ದೇಶದ ಯಾರೇ ಇದ್ರೂ ಭಾರತ ದೇಶದ ಮೇಲೆ ನೀವು ತಪ್ಪು ಮಾಡ್ರೆ ಅದು ಕ್ರಮ ಆಗ್ತೈತಿ. ಆದ್ರಿಂದ ದಯಮಾಡಿ ಬಡ ಜನರಿಗೆ ಅನ್ಯಾಯ ಮಾಡುವುದನ್ನ ನಿಲ್ಲಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಸರ್, ಇವತ್ತು ಕೆಲವು ತಾವು 50 ಕೊಟ್ಟಿದ್ದೀರಿ, ಆದ್ರೆ ಬರೋ ಜನ 200 ಜನ ಬಂದಿತ್ತು ಸರ್. 2ನೇ ಹಂತದಲ್ಲಿ ಏನೋ ಕೊಡುವಂತ ವಿಚಾರ ಇಟ್ಕೊಂಡಿದ್ರೆ ಸರ್? ಏನಂದ್ರೆ ನಾವು 50 ಅಷ್ಟ ಕೊಡ್ತೀವಿ ಅಂತೇಳಿ ನಾವು ಆಲ್ರೆಡಿ ನಾವು ಜಾಸ್ತಿ ಕೊಡ್ತೀವಿ ಅಂತ ಏನ್ ಹೇಳಿಕಿಲ್ರಿ. 50 ಕೊಡ್ತೀವಿ. 50 ಜನರಿಗೆ ನಾವು ಹೆಲ್ಮೆಟ್, ಯಾಕಂದ್ರೆ ನಮ್ದು ಶಕ್ತಿ ಎಷ್ಟೈತೆ ಅಷ್ಟೇ ಕೊಡ್ಬೇಕಲ್ರಿ ಸರ್. ಈಗ ಬಂದಿರುವಂತ ಜನ 200 ಅದಾವ. ಅದಕ್ಕಾಗಿ ನಮ್ಮ ಫ್ರೆಂಡ್ಸ್ ಗಳು ಅದಾರ. ಈಗ ಕೆಲವೊಂದ್ ಮಂದಿ ಏನು ನಮ್ಮ ಕೃಷ್ಣ ಆಯ್ತು, ನಮ್ ಜಿಯಾ ಆಯ್ತು, ಎಲ್ಲರೂ ಬಂದಿದ್ದಾರೆ. ಅವರು ಏನಂದ್ರು, ನಾವು ಸಹಿತ ನಿಮಗ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಏನಿದಾರ. ಆ ದುಡ್ಡನ್ನ ತಗೊಂಡು ಈ 200 ಜನರಿಗೆ ಮತ್ತೆ ನಾವು ಅವ್ರ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಂಡಿದೀವಿ, ಅವ್ರ ಗಾಡಿ ನಂಬರ್ ತಗೊಂಡಿದೀವಿ, ಮತ್ತೆ ಕೊಡುವಂತ ಕೆಲಸ, ಅವ್ರ ಮನೆಗೆ ಹೋಗಿ ಕೊಡುವಂತ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಸರ್, ಈ ವರ್ಷ ಹುಟ್ಟುಹಬ್ಬದಲ್ಲಿ ತಾವು ಹೆಲ್ಮೆಟ್ ವಿತರಣೆ ಮಾಡಿದ್ರಿ. ಮುಂದೆ ಬರುವಂತ ಹುಟ್ಟುಹಬ್ಬದಲ್ಲಿ ತಮ್ಮ ವಿಚಾರ ಏನಿದೆ? ಮುಂದಿನ ಆಕ್ಚುಲಿ ನನಗೆ ಏನೈತೆ ಅಂದ್ರೆ ಲೈಸೆನ್ಸ್ ಮಾಡುವಂತ ಕೆಲಸ ಮಾಡ್ಬೇಕಾಗಿತ್ತು ನಾವ್ರಿ. ಆದ್ರೆ ಲೈಸೆನ್ಸ್ ₹1400 ಬರಾಕೈತ್ರಿ. ಅದಕ್ಕಾಗಿ ಇದು ಬಹಳ ವೆಚ್ಚ ಆಗ್ತೈತಿ. ಅದಕ್ಕಾಗಿ ನಾವು ಕಮ್ಮಿ ಬಜೆಟ್ ದಾಗ ಇದನ್ನ ಮಾಡಿದ್ವು. ದೇವ್ರು ನಮ್ಮ ಬಿಸ್ನೆಸ್ ದಾಗ ಇನ್ನೂ ಸ್ವಲ್ಪ ಏನಾರ ಇಂಪ್ರೂವ್ ಮಾಡಿದ್ವು ಅಂದ್ರೆ ನಮ್ದೇ ಆದಂತ ಬಿಸ್ನೆಸ್ ಗಳು ಅದಾವ, ಹೋಟೆಲ್ ಅದಾವ, ಕೋಳಿ ಫಾರ್ಮ್ ಇದಾವ, ಆಮೇಲೆ ಚಾ ಅಂಗಡಿ ಐತಿ, ಕ್ಯಾಂಟೀನ್ ಗಳದಾವ. ಇವು ದೇವ್ರು ನಮಗ್ ಮತ ಜಾಸ್ತಿ ಕೊಟ್ಟಂದ್ರ ಬರುವ ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ನಾನು ಲೈಸೆನ್ಸ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಈಶ್ವರ್ ಮಾರುತಿ ಗುಡಜಿ. ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅಪಘಾತಗಳು, ಅನಾಹುತಗಳಾಗ್ತಾ ಇವೆ. ಅದು ಹೆಲ್ಮೆಟ್ ಹಾಕಂಗಿಲ್ಲ, ಲೈಸೆನ್ಸ್ ಇರಂಗಿಲ್ಲ, ಇನ್ಶೂರೆನ್ಸ್ ಇರಂಗಿಲ್ಲ. ಆದ್ರೆ ಎಲ್ಲ ಯುವಕರನ್ನು ಕೂಡಿಸ್ಕೊಂಡು ಒಂದು ಮಾದರಿತ್ವ, ನಾಡಿಗೆ ಮಾದರಿತ್ವ ಅಂತ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂತ ಹೇಳ್ತಾ ಇದ್ದೇನೆ. ಅದನ್ನ ದಿನನಿತ್ಯವಾಗಿ ಇವತ್ತು ಕೊಟ್ಟಂತ ಹೆಲ್ಮೆಟ್ ಅನ್ನ ದಿನನಿತ್ಯವಾಗಿ ಹೊರಿಸ್ಬೇಕು. ಅದೇ ರೀತಿಯಾಗಿ ಅದನ್ನ ಬೇರೆ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಆಗಿದೆ. ಇದನ್ನ ನಾವು ಎಲ್ಲರೂ ಕೂಡ ಅನುಸರಿಸಿ ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ ಇದೊಂದು ಅತ್ಯುತ್ತಮ ಅಂತ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಅವರಿಗೆ 29ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಎನ್ ಎ ಪಾಟೀಲ್. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ನಮ್ಮ ಈಶ್ವರ್ ಗುಡಾಜ್ ಅವರು ಈಗ ಟಿವಿ ಒಳಗೆ ಇಂಥ ಕಾರ್ಯಕ್ರಮ ನಾವ್ ಎಲ್ಲಿ ನೋಡಿಲ್ಲ. ಯಾಕಂತಂದ್ರೆ ಎಲ್ಲಾರು ಫಂಕ್ಷನ್ ಮಾಡ್ತಾರೋ, ಅದನ್ನ ಮಾಡೋದು ಮಾಡ್ತಾರೋ. ಆದ್ರೆ ಒಳ್ಳೆ ಕಾರ್ಯಕ್ರಮ, ನಮಗೂ ಹೆಮ್ಮೆ ಅಂತ ತರಿಸಿ ಎಲ್ಲರಿಗೂ
ಇದು ಎಲಿಮೆಂಟ್ ಸಾರ್ವಜನಿಕಲ್ಲ ಇಡೀ ನಮ್ಮ ಕರ್ನಾಟಕ ದೇಶಿಗೆ ಮಾದರಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಾವು ಅಭಿಪ್ರಾಯ ಕೊಡ್ತೋ ಇದ್ರ ಮುಂದೆ ಅವ್ರಿಗೆ ದೇವರ ಆಶಯ ಇರಲಿ ತಿಳಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಇರಲಿ ಹೇಳಿ ಯಾವ್ದ ಮಾತು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕೃಷ್ಣಗೌಡ ಸಂಹಿತಾ ಸರಿದಳ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ. ಹೆಲ್ಮೆಟ್ ಧರಿಸೋ ಸಲುವಾಗಿ ನಮಗೂ ಬಹಳ ಖುಷಿ ಆಗೈತ್ರಿ. ನಾ ಮಾತಾಡೋದಿದ ಫಸ್ಟ್ ಬಾರಿ, ನನಗ ಮಾತಾಡಕ್ ಬಹಳಷ್ಟು ಬರಂಗಿಲ್ಲ. ನಮ್ಮ ಹೆಸರು ಲವಕುಶ ಅಂತ ಹೇಳ್ರಿ. ಇವರ ಏನ ಈಗ ಇದ್ ದಾರಿ ಹೇಳ್ತಾರಲ್ಲ ಇದೇ ತರನ ಎಲ್ಲರೂ ಹುಟ್ಟಹಬ್ಬಕ್ಕ ಇದನ್ನ ಮಾಡ್ಲಿ, ಇಂಥವ್ ಮತ್ ಇನ್ನೂ ಏನ ಅವ್ರಿಗೆ ಅನಿಸ್ತೈತ್ರಿ ಬಡವರಿಗೆ ಒಂದ್ ಹೆಲ್ಪ್ ಮಾಡ್ಲಿ ಅಂತ ನನಗ ಒಂದ್ ಖುಷಿ ಐತಿ ನೋಡ್ರಿ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಲವಕುಶ ಅಂತ ಸರ್, ಲವಕುಶ ಘಟಪ್ರಭಾ. ಮೊನ್ನೆ ಅವ್ರು ಹುಟ್ಟಹಬ್ಬದ ಒಂದು ಪೂರ್ವಭಾವಿ ಸೇವೆ ಮಾಡಿದ್ವು. ನಮ್ಮನ್ನ ಅಷ್ಟ ಅವ್ರ ಅಭಿಪ್ರಾಯ ಕೇಳ್ರಿ, ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ಮುದ್ಲಿಂಗ್ ಇರ್ಬೋದು, ನಾವಿರ್ಬೋದು, ಜಯ ಇರ್ಬೋದು, ನಮ್ಮ ಅಭಿಪ್ರಾಯ ಕೇಳ್ರಿ. ಅಭಿಪ್ರಾಯ ಇದ್ದಾಗ ನಾವು ಕೆಲವೊಂದು ಬೇರೆ ಬೇರೆ ಹೇಳಿದ್ವು. ಒಂದ್ ಡಿಜೆ ಮಾಡಿ ಇದನ್ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡ್ನು, ಹಿಂಗ ನಾವೊಬ್ರ ಇದನ್ ಮಾಡುನು ಅಂತಾಳೆ. ಆದ್ರ ಅವ್ರ ವಿಷಯ ಅವ್ರ ತಲೆಯಾಗ ಒಂದ್ ವಿಷಯ ಬರ್ತದ ಇಲ್ಲ. ಮತ್ತೆ SP ಸಾಹೇಬ್ರ ಮಂದಿ ಆರ್ಡರ್ ಮಾಡ್ಯಾರು ಎಲ್ಲಾ ಉಪಯೋಗ ಇದನ್ ಕುಣ್ಸಾತಾರು, ಹೆಲ್ಮೆಟ್ ಇದನ್ನ CC ಕ್ಯಾಮೆರಾ ಕುಣ್ಸಾತಾರ ಎಲ್ಲಾ ಸರ್ಕಲ್ನಾಗ. ಮತ್ ಬಡವರಿಗೆ ತೊಂದರೆ ಆಗತೈತಿ. ಕೆಲವೊಬ್ಬರಿಗೆ ಹೆಲ್ಮೆಟ್ ಎಲ್ಲ ಅವ್ರ ದಂಡ ಹಾಕುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಇದನ್ನ ಯಾಕೆ ಮಾಡ್ಬಾರ್ದು ಅನ್ನೋದು ಅವ್ರ ತಲೆಯಾಗ ವಿಚಾರ ಬರ್ತದ. ಅಂದ್ರ ಒಳ್ಳೆ ಸಲ ಭಾರಿ ವಿಚಾರ ಮಾಡ್ರಿ. ಮತ್ತ ಬಾಳ ಬಂದ್ ದಂಡ ಕೊಡುವಂತದ್ದು ಉಳಿತೈತಿ. ಅದ್ರ ಜೊತೆಗೆ ಅಪಘಾತ ಆದ್ರ ಅವ್ರ ಜೀವಾಗೂ ಸಂದರ್ಭ ಇರ್ತೈತಿ. ಅದಕ್ಕಾಗಿ ಹೆಲ್ಮೆಟ್ ಕೊಟ್ರಂದ್ರ ಅಂತ ಅದು ಒಂದು ಉಳಿತಾಯ ಆಗ್ತೈತಿ. ಮತ್ತ ಇಂತ ಒಂದ್ ಇದು ಮಾಡ್ನು ನಾವ್ ಒಂದ್ 25-30 ಹೇಳಿದ್ರು ನಾವ್ ಬಾಳ ಇದನ್ನ ಆಕೈತಿ. ತುಟ್ಟಿ ಮತ್ತ ಆಯಾಸ ಮಾರ್ಕದವ ಬಾಳ ಇದನ್ನ ಆಕೈತಿ ಅನ್ನತ್ಲೆ ಅವ್ರ ಏನ್ ಹಾಕತ್ರಿಲ್ಲ ಒಂದ್ 50 ಮೊದಲು ಇದನ್ ಮಾಡ್ಲು. ಮುಂದಿನ ಏನೈತಿ ಮುಂದಿನ ಹಂತದಾಗ ಮತ್ತೆ ಯಾರು ಬರ್ತಾರ ನೋಡೋಣ ಅಂತೇಳಿ ಒಂದ್ ಪೂರ್ವಭಾವಿ ಸಭೆದಾಗ ಮಾತಾಡಿದ್ವು. ಅದರಂತೆ ಇವತ್ತ ಹೆಲ್ಮೆಟ್ 50 ವಿತರಣೆ ಮಾಡಿದಾರು. ಮುಂದಿನ ದಿನದಾಗ ಏನೈತಿ ಅವ್ರ ಪರವಾಗಿ ನಾನು ಏನೈತಿ ಹೇಳ್ತೀನಿ. ಮುಂದಿನ ದಿನದಾಗ ಮತ್ತೆ ಯಾರು ಬಂದಾರ ಉಳಿದ ಅವ್ರ ಮನಿ ಮುಟ್ಸೋಂತದಾಗ್ಲಿ ಇರ್ಲಿಕ್ಕೆ ಒಂದ್ ಮತ್ತೊಂದ ನಾಳೆ ಕರೆದ ಅವ್ರಿಗೆ ಕೊಡುವಂತದ ಮಾಡ್ತಾ ಸಂದರ್ಭದಾಗ ಹೇಳುತ್ತಾ ಅವ್ರೇನ ಒಂದ್ ಸಮಾಜಮುಖಿ ಏನ್ ಕಾರ್ಯಕ್ರಮ ಮಾಡ್ತಾರೋ, ದಲಿತ ಪರ ಏನ್ ಚಿಂತನೆ ಮಾಡ್ತಾ ಇದಾರೋ, ಸಮಾಜ ಸೇವೆ ಮಾಡ್ತಾ ಇದಾರೋ, ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೋ. ಇದೇ ರೀತಿ 100 ವರ್ಷ ಅವ್ರ ಈ ಸಮಾಜ ಸೇವೆ ಮುಂದೆ ಇರ್ಲಿ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರೆಹಮಾನ್ ಮುಖಾಶೇತ್ರ.